ನಮಸ್ತೆ ಮಕ್ಕಳ. ಒಂದು ಪ್ರಾಬ್ಲಮ್ಮು, ಇಟ್ಸ್ ಎ ಬ್ಯೂಟಿಫುಲ್ ಪ್ರಾಬ್ಲಮ್ ಆನ್ ಡಿಸ್ಟೆನ್ಸ್ ಆ್ಯಂಡ್ ಸ್ಪೀಡ್. ಅದನ್ನು ಡಿಸ್ಕಸ್ ಮಾಡ್ತೀನಿ ಇವಾಗ. ಏನು ಪ್ರಾಬ್ಲಮ್ ನೋಡಿ. ಎ 50 ಮೀಟರ್ ಲಾಂಗ್ ಟ್ರೈನ್ ಪಾಸಸ್ ಓವರ್ ಎ ಬ್ರಿಡ್ಜ್ ಅಟ್ ಎ ಸ್ಪೀಡ್ ಆಫ್ 30 ಕಿಲೋಮೀಟರ್ಸ್ ಪರ್ ಹವರ್. ಇಫ್ ಇಟ್ ಟೇಕ್ಸ್ 36 seconds to cross the bridge, what is the length of the bridge ಅಂತ ಕೇಳ್ತಿದ್ದಾರೆ. ಓಕೆ, 4 ಆಪ್ಷನ್ ಇದೆ. ಸೊ ವಾಟ್ ಈಸ್ ದ ಸಿಚುವೇಶನ್ ಎಕ್ಸಾಕ್ಟ್ಲಿ ಅರ್ಥ ಮಾಡ್ಕೊಳ್ಳೋಣ ಮಕ್ಕಳ. ನೋಡಿ, ಒಂದು ಟ್ರೈನ್ ಇದೆ ಆ್ಯಂಡ್ ದಿಸ್ ಈಸ್ ದ ಬ್ರಿಡ್ಜ್. ಸೊ ವಾಟ್ ಈಸ್ ದ ಲೆಂತ್ ಆಫ್ ದಿ ಟ್ರೈನ್? 50 ಮೀಟರ್ಸ್ ಅಂತ ಅವರೇ ಕೊಟ್ಟಿದ್ದಾರೆ. ಆ್ಯಂಡ್ ಲೆಟ್ಸ್ ಅಸ್ಯೂಮ್ ದಟ್ ದ ಲೆಂತ್ ಆಫ್ ದಿ ಬ್ರಿಡ್ಜ್ ಇಸ್ ಡಿ ಮೀಟರ್ಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಇದನ್ನೇ ನಾವು ಕಂಡುಹಿಡಿಬೇಕಾಗಿರೋದು. ಸೊ ವಿಲ್ ಅಸ್ಯೂಮ್ ದಟ್ ದ ಲೆಂತ್ ಆಫ್ ದಿ ಬ್ರಿಡ್ಜ್ ಎ ಬಿ ಈಸ್ ಡಿ ಮೀಟರ್ಸ್. ಓಕೆ, ಸೊ ಈಗ ಟ್ರೈನು ಇಟ್ ವಿಲ್ ಕ್ರಾಸ್ ದ ಬ್ರಿಡ್ಜ್. ಓಕೆ, ಇಂಜಿನ್ನ ಇಲ್ಲಿ ಬಂದು ನಿಲ್ಲಿಸೋಣ. ಓಕೆ, ಈಗ ಇನ್ನೂ ಝೂಮ್ ಕ್ಲೋಸಪ್ಪಲ್ಲಿ ನೋಡೋಣ ಮಕ್ಕಳ. ಕ್ಲೋಸಪ್ಪಲ್ಲಿ ಓಕೆ. ಸೊ ಫಸ್ಟು ವಾಟ್ ಯು ಮೀನ್ ಬೈ ದ ಸ್ಟೇಟ್ಮೆಂಟ್ ದಟ್ ದ ಟ್ರೈನ್ ಹ್ಯಾಸ್ ಕ್ರಾಸ್ಡ್ ದ ಬ್ರಿಡ್ಜ್ ಅಂದರೆ ಅರ್ಥ ಏನು? ಟ್ರೈನ್ ಹ್ಯಾಸ್ ಕ್ರಾಸ್ಡ್ ದ ಬ್ರಿಡ್ಜ್ ಅಂದರೆ ನೋಡಿ, ಇಂಜಿನ್ ಇದೆಯಲ್ಲ ಮಕ್ಕಳ, ಟ್ರೈನ್ನ ಇಂಜಿನ್ ಈಸ್ ಅಟ್ ಪಾಯಿಂಟ್ ಎ, ಇಟ್ ಈಸ್ ಜಸ್ಟ್ ಎಂಟರಿಂಗ್ ದ ಬ್ರಿಡ್ಜ್. ಓಕೆ, ಈಗ ಇಟ್ ಸ್ಟಾರ್ಟ್ಸ್ ಎಂಟರಿಂಗ್ ದ ಬ್ರಿಡ್ಜ್. ನೋಡಿ ಈಗ, ಸೊ ಇಟ್ ಈಸ್ ಮೂವಿಂಗ್, 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 it is moving. Okay, so at this point can you say that the train has crossed the bridge? Can you say that the train has crossed the bridge? No makla, only the engine has crossed the bridge. ಹೌದಾನೆ? ಬರೀ ಇಂಜಿನ್ ಮಾತ್ರ, ಹಿಂದೆ ಬೋಗಿಗಳು ಕ್ರಾಸೇ ಆಗಿಲ್ಲ ಬ್ರಿಡ್ಜ್ನ ಕಂಪ್ಲೀಟ್ಲಿ. ಹೌದಾನೆ? ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ನೋ ದ ಮೀನಿಂಗ್ ಆಫ್ ದ ಸ್ಟೇಟ್ಮೆಂಟ್ ದಟ್ ದ ಟ್ರೈನ್ ಹ್ಯಾಸ್ ಕ್ರಾಸ್ಡ್ ದ ಬ್ರಿಡ್ಜ್. ಅಂದರೆ ಅರ್ಥ ಏನು ಹಾಗಾದರೆ? ನೋಡಿ ಮಕ್ಕಳ, ದಿಸ್ ಈಸ್ ದ ಮೀನಿಂಗ್. ಸೊ ಇದೇ ಇಂಜಿನ್ ಎಂಟ್ರಾಯಿತು, ಇದು ಎಂಟ್ರಾಯಿತು, ಇಂಜಿನ್ ಪಾಸ್ ಆಯಿತು, ಬೋಗಿ ಪಾಸ್ ಆಯಿತು, ಲಾಸ್ಟ್ ಬೋಗಿ ಕೂಡ ಪಾಸ್ ಆಯಿತು. ಹೌದಲ್ವಾ? ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ ದ ಸ್ಟೇಟ್ಮೆಂಟ್ ದಟ್ ದ ಟ್ರೈನ್ ಹ್ಯಾಸ್ ಕ್ರಾಸ್ಡ್ ದ ಬ್ರಿಡ್ಜ್. ಅಂದರೆ ಬರೀ ಇಂಜಿನ್ ಕ್ರಾಸ್ ಆದರೆ ಸಾಲದು, ಲಾಸ್ಟ್ ಬೋಗಿ ಇದೆಯಲ್ಲ ಮಕ್ಕಳ, ಅದೂ ಕೂಡ ಕ್ರಾಸ್ ಆಗಬೇಕು. ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ ದ ಸ್ಟೇಟ್ಮೆಂಟ್. ಓಕೆ, ಈಗ ಪ್ರಾಬ್ಲಮ್ ಬರೋಣ ಮಕ್ಕಳ. ಈಗ ನೋಡಿ, ನಾವು ಮೋಷನ್ ಚಾಪ್ಟರ್ನ ಪ್ರಾಬ್ಲಮ್ಸಲ್ಲಿ ಇಲ್ಲಿ ತನಕ ನಾವು ಅಸ್ಯೂಮ್ ಮಾಡ್ಕೊಳ್ತಾ ಇದ್ದಿದ್ದು ದ ಬಾಡಿ ಅಂಡರ್ ಕನ್ಸಿಡರೇಷನ್ ಈಸ್ ಎ ಪಾಯಿಂಟೆಡ್ ಆಬ್ಜೆಕ್ಟ್. ಇಟ್ಸ್ ಎ ಪಾಯಿಂಟ್ ಆಬ್ಜೆಕ್ಟ್. ಪಾಯಿಂಟ್ ಆಬ್ಜೆಕ್ಟ್ ಅಂದರೆ ಏನು ಮಕ್ಕಳ? ಇಟ್ ಹ್ಯಾಸ್ ನೋ ಡೈಮೆನ್ಷನ್ ಅಂತ. ಪಾಯಿಂಟ್ ಆಬ್ಜೆಕ್ಟ್ ಅಂದರೆ ಮೀನಿಂಗು ಇಟ್ ಹ್ಯಾಸ್ ನೋ ಡೈಮೆನ್ಷನ್. ಬಟ್ ಇಲ್ಲಿ the object under consideration is not a point, it is a train which has one dimension. or dimension ಕೊಟ್ಟಿದ್ದಾರೆ, ಲೆಂತ್ ಅಂತ ಕೊಟ್ಟಿದ್ದಾರೆ. ಲೆಂತ್ ಆಫ್ ದಿ ಟ್ರೈನ್ ಈಸ್ 50 ಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಹೌದಾನೆ? ಸೊ ನಾವೇನು ಮಾಡ್ತೀವಿ ಅಂತಂದರೆ, ಇನ್ ಸಚ್ ಸಿಚುವೇಶನ್ಸ್ ನಾವೇನು ಮಾಡ್ತೀವಿ ಅಂದರೆ, ವಿಲ್ ಕನ್ಸಿಡರ್ ದ ಟ್ರೈನ್ ಆ್ಯಸ್ ಎ ಪಾಯಿಂಟೆಡ್ ಆಬ್ಜೆಕ್ಟ್. ವಿಲ್ ಕನ್ಸಿಡರ್ ದಿ ಎಂಟೈರ್ ಟ್ರೈನ್ ಆ್ಯಸ್ ಎ ಪಾಯಿಂಟೆಡ್ ಆಬ್ಜೆಕ್ಟ್. ಅಂದರೆ ಅರ್ಥ ಏನು ಗೊತ್ತಾ ಮಕ್ಕಳ? ನೋಡಿ, ಈಗ ಇದೊಂದು ಪಾಯಿಂಟ್ ಕನ್ಸಿಡರ್ ಮಾಡ್ತೀವಿ. ದಿಸ್ ಈಸ್ ಪಾಯಿಂಟ್. ಓಕೆ, ಲೆಟ್ಸ್ ಅಸ್ಯೂಮ್ ದಟ್ ದ ಇಂಜಿನ್, ಸ್ಟಾರ್ಟ್ ಆಫ್ ದಿ ಇಂಜಿನ್ ಈಸ್ ಎ ಪಾಯಿಂಟ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸ್ಟಾರ್ಟ್ ಆಫ್ ದಿ ಇಂಜಿನ್ ಈಸ್ ಎ ಪಾಯಿಂಟ್. ಯು ಕ್ಯಾನ್ ಟೇಕ್ ಎನಿ ಪಾಯಿಂಟ್ ಆನ್ ದ ಟ್ರೈನ್ ಆ್ಯಸ್ ಎ ಪಾಯಿಂಟ್. ಎನಿ ಪಾಯಿಂಟ್ ಆನ್ ದ ಟ್ರೈನ್. ನೀವು ಈ ಬೋಗಿನೂ ಯಾವುದೋ ಒಂದು ಬೋಗಿ ತೊಗೊಂಡು ಆ ಬೋಗಿಲೂ ನೀವು ಒಂದು ಪಾಯಿಂಟ್ ಅಂತ, ಆ ಬೋಗಿನ ನೀವು ಒಂದು ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಬೋದು. ಓಕೆ, ಆ ಬೋಗಿ ಎಷ್ಟು ಡಿಸ್ಟೆನ್ಸ್ ಮೂವ್ ಆಗಿದೆ ಅಂತ ನೀವು ನೋಡ್ಬೋದು. ಈಗ ನಾನೇನು ಮಾಡ್ತಿದ್ದೀನಿ, ದಿ ಸ್ಟಾರ್ಟ್ ಆಫ್ ದಿ ಇಂಜಿನ್ ಇದೆಯಲ್ಲ ಮಕ್ಕಳ, ಅದನ್ನು ಒಂದು ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಓಕೆ, ಸೊ ಅಟ್ ದಿ ಎಂಡ್ ಆಫ್ 36 ಸೆಕೆಂಡ್ಸ್ ಆದಮೇಲೆ ಆ ಇಂಜಿನ್ ಎಲ್ಲಿದೆ ಅಂತ ನೋಡೋಣ. ಓಕೆ, ಈಗ ನೋಡಿ, ಈಗ ದಿ ಇಂಜಿನ್ ಈಸ್ ಜಸ್ಟ್ ಎಂಟರಿಂಗ್ ದ ಬ್ರಿಡ್ಜ್. ಓಕೆ, ಟಿ ಈಸ್ ಈಕ್ವಲ್ ಟು 0 seconds ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ ಮಕ್ಕಳ. ಐ ಆಮ್ ಸ್ಟಾರ್ಟಿಂಗ್ ಎ ಟೈಮರ್. ಓಕೆ, ಟಿ ಈಸ್ ಈಕ್ವಲ್ ಟು 0 seconds ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ನೌ ದ ಟ್ರೈನ್ ಹ್ಯಾಸ್ ಸ್ಟಾರ್ಟೆಡ್ ಟು ಎಂಟರ್ ದ ಬ್ರಿಡ್ಜ್. ಓಕೆ, ರೆಡಿ, 1 2 3 ಸ್ಟಾರ್ಟ್. ಸೊ ದ ಟ್ರೈನ್ ಹ್ಯಾಸ್ ಎಂಟರ್ಡ್ ದ ಬ್ರಿಡ್ಜ್. ಇಟ್ ಈಸ್ ಮೂವಿಂಗ್ ಓವರ್ ದ ಬ್ರಿಡ್ಜ್ ಆ್ಯಂಡ್ ಇಟ್ ಈಸ್ ಕ್ರಾಸಿಂಗ್ ದ ಬ್ರಿಡ್ಜ್. ಸ್ಟಾಪ್. ಓಕೆ, ಸೊ ವಾಟ್ ಈಸ್ ದ ಟೈಮ್ ಟೇಕನ್? ಟೈಮ್ ಟೇಕನ್ ಈಸ್ 36 seconds ಅಂತ ಅವನೇ ಕೊಟ್ಟಿದ್ದಾನೆ. ದ ಟೈಮ್ ಟೇಕನ್ ಟು ಫಾರ್ ದ ಟ್ರೈನ್ ಟು ಕ್ರಾಸ್ ದ ಬ್ರಿಡ್ಜ್ ಇಸ್ 30 seconds. ಓಕೆ ಮಕ್ಕಳ, ಈಗ ನೋಡಿ, ನಾನು ಇಂಜಿನ್ನ ಪಾಯಿಂಟ್ ಆಬ್ಜೆಕ್ಟ್ ಅಂತ ಅಸ್ಯೂಮ್ ಮಾಡಿದೆ. ಈಗ
ಆ ಪಾಯಿಂಟು, ಈ ಪಾಯಿಂಟು ಎಲ್ಲಿಂದ ಎಲ್ಲಿಗೆ ಮೂವ್ ಆಗಿದೆ, ಎಲ್ಲಿಂದ ಎಲ್ಲಿಗೆ. ಸೊ ದಿಸ್ ಈಸ್ ದ ಸ್ಟಾರ್ಟಿಂಗ್ ಪೊಸಿಷನ್, ಇದು ಸ್ಟಾರ್ಟಿಂಗ್ ಪೊಸಿಷನ್. ಸೊ ಎಲ್ಲಿಗೆ ಮೂವ್ ಆಗಿದೆ ನೋಡಿ, ಇಟ್ ಹ್ಯಾಸ್ ಮೂವ್ಡ್ ಫ್ರಮ್ ದೇರ್ ಟು ದೇರ್. ದಿಸ್ ಈಸ್ ದ ಫೈನಲ್ ಪೊಸಿಷನ್ ಅಲ್ವಾ. ದ ಪಾಯಿಂಟ್ ಹ್ಯಾಸ್ ಮೂವ್ಡ್ ಫ್ರಮ್ ದೇರ್ ಟು ದೇರ್. ಸೊ ವಾಟ್ ಈಸ್ ದ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಪಾಯಿಂಟ್. ಇಲ್ಲಿ ಪಾಯಿಂಟ್ ಅಂದರೆ ಏನು, ಇಂಜಿನ್ನ ನಾವು ಪಾಯಿಂಟ್ ಅಂತ, ಸ್ಟಾರ್ಟ್ ಆಫ್ ದಿ ಇಂಜಿನ್ನ ಪಾಯಿಂಟ್ ಅಂತ ತೊಗೊಂಡಿದ್ದೀವಿ. ಸೊ ವಾಟ್ ಈಸ್ ದ ಟೋಟಲ್ ಡಿಸ್ಟೆನ್ಸ್ ಮೂವ್ಡ್ ಬೈ ದಟ್ ಪಾಯಿಂಟ್. ಸೊ ಅಫ್ಕೋರ್ಸ್ ನೋಡಿ ಮಕ್ಕಳ, ಇದಿದೆಯಲ್ಲ ದಿ ಲೆಂತ್ ಆಫ್ ದಿ ಟ್ರೈನ್ ಇದೆಯಲ್ಲ, ದಟ್ ಈಸ್ 50 meters. ನೌ ಯು ಕ್ಯಾನ್ ಯು ಟೆಲ್ ವಾಟ್ ಈಸ್ ದ ಟೋಟಲ್ ಡಿಸ್ಟೆನ್ಸ್ ಮೂವ್ಡ್ ಬೈ ದ ಪಾಯಿಂಟ್. ಅಫ್ಕೋರ್ಸ್ ಇಟ್ ಈಸ್ d plus 50 meters. ಹೌದಾನೆ, ದ ಟೋಟಲ್ ಡಿಸ್ಟೆನ್ಸ್ ಮೂವ್ಡ್ ಬೈ ದ ಪಾಯಿಂಟ್ ಈಸ್ d plus 50 meters. ಸೊ ದ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಈಸ್ d plus 50 meters. ಹೌದಾ. ಈಗ ನೋಡಿ, ಸೊ ಹಾಗಾದರೆ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಪಾನ್ ಟೈಮ್ ಅಂತ ಗೊತ್ತು ನಮಗೆ. ಡಿಸ್ಟೆನ್ಸ್ ಟ್ರಾವೆಲ್ಡ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಸೊ ಸ್ಪೀಡ್ ಅವ್ರು ಕೊಟ್ಟಿದ್ದಾರೆ ಮಕ್ಕಳ, ಸ್ಪೀಡ್ ಆಫ್ ದಿ ಟ್ರೈನ್ ಈಸ್ 30 km/h ಅಂತ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್? ಡಿಸ್ಟೆನ್ಸ್ ಟ್ರಾವೆಲ್ಡ್ ಈಸ್ d plus 50. Okay, d plus 50 meters divided by what is the time taken? 36 seconds ಅಂತ ಕೊಟ್ಟಿದ್ದಾರೆ. 36 seconds. ಅಫ್ಕೋರ್ಸ್ ಮಕ್ಕಳ ಇಲ್ಲಿ ನೋಡಿ 30 km/h ಇದೆ. ಈ 30 km/h ಯು ಹ್ಯಾವ್ ಟು ಕನ್ವರ್ಟ್ ಇಂಟು meters/second. ಸೊ 30 km/h meters/second ಹೇಗೆ ಕನ್ವರ್ಟ್ ಮಾಡ್ತೀರಾ? ಯು ಹ್ಯಾವ್ ಟು ಮಲ್ಟಿಪ್ಲೈ ಇಟ್ ಬೈ 5/18 meters/second. ಸೊ ಈ 30 km/h ಐ ವಿಲ್ ರೈಟ್ ಇಟ್ in terms of meter/second. So 30 km/h is same as 5/18 meters/second. ಸೊ ಎಲ್ಲದನ್ನು ಮೀಟರು ಮತ್ತು ಸೆಕೆಂಡ್ಸಲ್ಲಿ ಇರಬೇಕು. ಓಕೆ, ಸೊ ಹಾಗಾದರೆ ಇದನ್ನು ನಾವು ಸಿಂಪ್ಲಿಫೈ ಮಾಡೋಣ ಮಕ್ಕಳ. ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ನೋಡಿ. ಸೊ 30 × 5 ಅದನ್ನು ಹಾಗೆ ಬರ್ಕೊಳ್ತೀನಿ. ಇದು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ ನೋಡಿ ಏನಾಗುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 30 × 5 × 36 divided by 18 is equal to d plus 50. ಈಗ ಒಂದು ಸಿಂಪ್ಲಿಫೈ ಮಾಡ್ಬೋದಾ? 18 1s 18 2s. ಸೊ 30 × 5 ಲೆಫ್ಟ್ ಹ್ಯಾಂಡ್ ಸೈಡ್ ಏನು ಬರುತ್ತೆ ನೋಡಿ. 30 × 5 is 150. 150 × 2 is 300. 300 is equal to d plus 50. d plus 50 is equal to 300. Therefore, what is d? d is equal to 300 minus 50, which is equal to 250 meters. So what is the length of the bridge? Length of the bridge is 250 meters. So ಈ ಥರ ಪ್ರಾಬ್ಲಮ್ಸ್ನ ನಾವು ಹೀಗೆ ಸಾಲ್ವ್ ಮಾಡಬೇಕಾಗತ್ತೆ. ಸೊ ನಿಮಗೆ ಈ ಪ್ರಾಬ್ಲಮ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಮಕ್ಕಳ.